ಓಂ ನಮೋ ಭಗವತೆ ರುದ್ರಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಆ ವಿಷಯವಾಗಿ ಯೋಚನೆ ಕೂಡ ಮಾಡಿರ್ತೀವಿ. ನಾವು ಮಾಂಗಲ್ಯ ಕಟ್ತಕ್ಕಂಥ ಸಂದರ್ಭ ಅಥವಾ ತಾಳಿ ಕಟ್ತಕ್ಕಂಥ ಸಂದರ್ಭ, ವಿವಾಹ ಸಂದರ್ಭದಲ್ಲಿ 3 ಮುಡಿಯನ್ನು ಹಾಕ್ತಾರೆ ಅಥವಾ 3 ಗಂಟನ್ನು ಹಾಕ್ತಾರೆ. ಯಾಕೆ 3 ಗಂಟು? 3 ಗಂಟಿನ ವಿಶೇಷಗಳೇನು? ಆ 3 ಗಂಟಿನ ಪ್ರತೀಕ ಏನು? ನಾವಾಗ ಹೇಳ್ತಾ ಇರ್ತೀವಿ, ಗಂಡಿಗೆ ಹೆಣ್ಣಿನ ಆಸೆ, ಹೆಣ್ಣಿಗೆ ಗಂಡಿನ ಆಸೆ, ಬಂದವರಿಗೆ ಊಟದ ಆಸೆ ಅಂತಕ್ಕಂಥ ಒಂದೆಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಒಂದು ನಾಣ್ಣುಡಿ, ಲೋಕ ರೂಢಿಯ ಮಾತು ಕೂಡ ಇದೆ. ಈ 3 ಗಂಟಿನ ಮಹತ್ವ ಏನು? ಹಾಕ್ತಕ್ಕಂಥ ಗಂಡಾಗ್ಬೋದು, ಆ ತಾಳಿಯನ್ನು ಕಟ್ಸ್ಕೊಳ್ತಕ್ಕಂಥ ಹೆಣ್ಣು, ಆ ಇಬ್ಬರ ಮಧ್ಯೆ ಒಂದು ವಿಶೇಷವಾದ ಬಾಂಧವ್ಯ ಕೂಡ ಏರ್ಪಡ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಎಷ್ಟೋ ಕರ್ಮಗಳನ್ನು ನಾವು ಈಗ ಹೊತ್ಕೊಂಡು ಬಂದಿರ್ತೀವಿ. ಈ 3 ಮುಡಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಗಂಡೇನಾದರೂ ಎಡವಟ್ಟಾಗಿ ನಡ್ಕೊಂಡಾಗ ಆತನಿಗೆ ಎಷ್ಟು ಕರ್ಮ, ಆ ಒಂದು ಕರ್ಮ ಆತನಿಗೆ ತಾಗತ್ತೆ. ಹಾಗೆಯೇ ಹೆಣ್ಣು ಅದರ ವಿಷಯದಲ್ಲಿ ಸ್ವಲ್ಪ ಏನಾದರೂ ಅದನ್ನು ವಿರೋಧವಾಗಿ ನಡ್ಕೊಂಡಾಗ ಆಕೆಗೂ ಕೂಡ ಆ ಕರ್ಮಫಲ ಎಷ್ಟರ ಮಟ್ಟಿಗೆ ಬಾಧಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ಸಹ ನೋಡ್ತಾ ಇದ್ದೀವಿ. ಎಷ್ಟು ಪವಿತ್ರವಾಗಿದೆ ಈ 3 ಗಂಟಿನ ಮಹತ್ವ ಅಂತಂದರೆ, ಮದುವೆ ಅಂತಕ್ಕಂಥದ್ದು ಕೇವಲ ಗಂಡು ಹೆಣ್ಣು 2 ಹೃದಯಗಳ ಸಂಬಂಧ ಅಲ್ಲ, 2 ಕುಟುಂಬಗಳ ಸಂಬಂಧ. 2 ಕುಟುಂಬಗಳ ಸಂಬಂಧ. ಆ ಕುಟುಂಬ ಹೇಗೆ ಅಂತ ಹೇಳಿದ್ರೆ, ಈಗ ಆ ಒಂದು ವಂಶ, ಈ ಒಂದು ವಂಶ, 2 ಸಂಬಂಧವನ್ನು ಕೂಡ ಅಲ್ಲಿ ಅನ್ಯೋನ್ಯತೆಯಿಂದ ಉಂಟು ಮಾಡ್ತಕ್ಕಂಥದ್ದೇ ವಿವಾಹ ಅಂತ ಹೇಳುತ್ತೆ. ಇನ್ನು ಅದರ ಜೊತೆಗೆ ಈಗೇನಾಗಿದೆ ಅಂದರೆ, ಎಲ್ಲರೂ ಆ ಥರ ಸಾಂಕೇತಿಕ ಅಂತೀವಿ. ಸುಮ್ಮನೆ ತಾಳಿ ಕಟ್ಟಿ 3 ಗಂಟೆ ಹಾಕ್ಬಿಡಿ. ಸಾಂಕೇತಿಕ ಅನ್ನೋ ಪದ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು 10 ತೆಂಗಿನಕಾಯಿ ಇಡಿ ಅಂದರೆ ಆ 10 ತೆಂಗಿನಕಾಯಿ ಇಟ್ಟಿದ್ದೀವಿ ಅಂತೇಳಿ ಸಾಂಕೇತಿಕ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ಎಲ್ಲೋ ಕಡೆ ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಆದರೂ ಕೂಡ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾ, ಈ ಮದುವೆಗೆ ಹಿಂದೆ 3 ದಿನ 5 ದಿನ ವಿವಾಹಗಳು ಕೂಡ ನಡೀತಾ ಇತ್ತು. ಬಹಳ ಅನ್ಯೋನ್ಯವಾಗಿರ್ತಾ ಇತ್ತು. ಎಲ್ಲವನ್ನೂ ಮರೆತು ಆ ಒಂದು ವಿವಾಹ ಸಂದರ್ಭಗಳಲ್ಲಿ ಒಂದು ಅದ್ಭುತವಾದ ಒಂದು ಬಾಂಧವ್ಯಗಳು ಕೂಡ ಬೆಸೀತಾ ಇತ್ತು. ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಈ 3 ಅನ್ನೋ ಸಂಖ್ಯೆಯೇ ಗುರುವಿನ ಸಂಖ್ಯೆ. 3 ಅಂತಕ್ಕಂಥದ್ದೇ ಗುರು. 1 ಅನ್ನೋದು ಸೂರ್ಯನ ಸಂಖ್ಯೆ ಆದರೆ, 2 ಅನ್ನೋದು ಚಂದ್ರನ ಸಂಖ್ಯೆ ಆದರೆ, 3 ಅನ್ನೋದು ಗುರುವಿನ ಸಂಖ್ಯೆ. ಅದರ ಜೊತೆಗೆ ಆ 3ಕ್ಕೆ ಬಹಳ ಮಹತ್ವ ಕೂಡ ಇದೆ. ಯಾಕೆಂದರೆ ತ್ರಿಗುಣಗಳಿರ್ಬೋದು, ತ್ರಿಮೂರ್ತಿಗಳಿರ್ಬೋದು, ತ್ರಿಕಾಲಗಳಿರ್ಬೋದು, ತ್ರಿಲೋಕಗಳಿರ್ಬೋದು, ಇವೆಲ್ಲವೂ ಕೂಡ 3 ಆಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳ್ತೀವಿ. ಹಾಗೆ ತ್ರಿಗುಣಗಳು ಅಂತ ಕರಿತೀವಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಕರಿತೀವಿ. ಹಾಗೆ ಅದೇ ರೀತಿ ನೋಡೋಕೆ ಹೋದಾಗ 3 ಅಂತಕ್ಕಂಥ ಪದ ಭಾಳಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಇವತ್ತಿನ ಸಹ ಈ 3 ಗಂಟಿನ ಮಹತ್ವ ಏನು? ಆ 3 ಗಂಟು ಏನು ತೋರಿಸುತ್ತೆ ಅಂದರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ 3 ಶರೀರಗಳಿರುತ್ತೆ. ಅದು ನಮಗೆ ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು ಆ ಒಂದು ಸ್ಥೂಲ ಶರೀರ ಅಥವಾ ಭೌತಿಕ ಶರೀರ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅದರೊಳಗೆ ಒಂದು ಸೂಕ್ಷ್ಮ ಶರೀರ ಇರುತ್ತೆ, ಅದಕ್ಕೆ ಒಂದು ಕಾರಣ ಶರೀರ ಇರುತ್ತೆ. ಈ 3ಕ್ಕೂ ಸೇರಿ ಒಂದು ಸ್ಥೂಲ ಶರೀರಕ್ಕೆ ಒಂದು ಗಂಟನ್ನು ಹಾಕ್ತಾ ಇರ್ತೀವಿ. ಅದೇ ಗಂಟು ಇನ್ನೊಂದು ಗಂಟು ಹಾಕ್ತಕ್ಕಂಥದ್ದು ಸೂಕ್ಷ್ಮ ಶರೀರಕ್ಕೆ ಹಾಕ್ತೀವಿ. ಇನ್ನೊಂದು ಗಂಟನ್ನು ಕಾರಣ ಶರೀರ, ಇದಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥದ್ದು ಕೂಡ ಒಂದು ತಾಳಿಯನ್ನು ಒಂದು ಗಂಟು ಹಾಕಿ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮೂರನ್ನೂ ಕೂಡ ನಾನು ನಿಭಾಯಿಸ್ತೀನಿ, ನನಗೆ ಆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳೋಕ್ಕೂ ಕೂಡ ಆಗುತ್ತೆ. ಈ ಒಂದು ಕೇವಲ ಬಾಹ್ಯ ಶರೀರ ಮಾತ್ರ ನಿಮಗೆ ಕಾಣಿಸ್ತಾ ಇರುತ್ತೆ. ಆಂತರಿಕವಾಗಿ ಸ್ಥೂಲ, ಸೂಕ್ಷ್ಮ, ಆ ಕಾರಣ ಶರೀರ 3ಕ್ಕೂ ಸಹ ಸೇರಿ ಈ ತಾಳಿ ಕಟ್ಟೋದೇ ಉದ್ದೇಶ. 3 ಗಂಟಿನ ಮಹತ್ವ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಿಯಾಗಿ, ಹಾಗೆ ಪಂಚಭೂತಗಳ ಸಾಕ್ಷಿಯಾಗಿ, ಹಾಗೆ ತ್ರಿಗುಣಗಳ ಒಂದು ಒಳ್ಳೆಯ ಮನಸ್ಸಿನಿಂದ ಅಂಥೇಳಿ ನಾವು ಕಟ್ತಕ್ಕಂಥದ್ದೇ 3 ಗಂಟು ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ವಿವಾಹದಲ್ಲಿ 3 ಗಂಟಿನ ಮಹತ್ವ ಅದ್ಭುತವಾದ್ದು, ವಿಶೇಷವಾದ್ದು, ಹಾಗೆ ಪವಿತ್ರವಾದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.